ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗ ಓದ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು 2020 ನವೋದಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಿದ್ದೇವೆ. ಇದರಲ್ಲಿ ಭಾಗ 1 ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಬಿಡಿಸೋಣ. ಇವತ್ತು ನೋಡಿ ಮಕ್ಕಳೇ, ಈ ಗುಂಪಿನಲ್ಲಿ ಯಾವುದು ಚಿತ್ರ ಅಲ್ಲ ಎಂಬುದನ್ನು, ಈ ಗುಂಪಿಗೆ ಯಾವುದು ಸೇರೋದಿಲ್ಲ ಎಂಬುದನ್ನು ನಾವು ಕಂಡುಹಿಡಿಬೇಕು. ಇವಾಗ ಇದು ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳಿವು. ನೀವು ಗಮನವಿಟ್ಟು ನೋಡಬೇಕಿಲ್ಲಿ. ನೋಡಿ, ಇಲ್ಲಿ ತ್ರಿಭುಜದಲ್ಲಿ ಒಳಗಡೆ ಒಂದು ಚೌಕ ಥರ ಬಾಕ್ಸ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲೂ ಕೂಡ ಬಾಕ್ಸ್ ಇದೆ, ಇಲ್ಲೂ ಕೂಡ ಬಾಕ್ಸ್ ಇದೆ. ಆದರೆ ಇದು ಸ್ವಲ್ಪ ಚೇಂಜ್ ಇದೆ. ಇದಕ್ಕೆ ಉತ್ತರ 1, ಇದಕ್ಕೆ ಆನ್ಸರ್ ಬಿ ಆಗುತ್ತೆ. ಇದನ್ನು ನಾವು ತೆಗಿಬೇಕಿಲ್ಲಿ. ನಂತರ ನೋಡಿ, ಎರಡನೇದು ನೋಡಿ, ಈ ಥರ ಇದೆ. ಅಂದರೆ ವೃತ್ತ, ಒಳಗಡೆ ಒಂದು ವೃತ್ತ ಇದೆ, ಹೊರಗಡೆ ಒಂದು ವೃತ್ತ ಇದೆ, ಒಂದು ಬಾಣದ ಗುರುತಿದೆ. ಇದು ಒಳಗಿಂದ ಟಚ್ ಆಗಿದೆ, ಇಲ್ಲೂ ಕೂಡ ಟಚ್ ಆಗಿದೆ, ಇಲ್ಲೂ ಕೂಡ ಟಚ್ ಆಗಿದೆ. ಆದರೆ ಇದು ಒಂಥರ ಬೇರೆ ಥರನೇ ಇದೆ. ಹಾಗಾಗಿ ಇದನ್ನು ನಾವಿಲ್ಲಿ ತೆಗಿಬೇಕು. ಇದಕ್ಕೆ ಆನ್ಸರ್ ಎರಡನೇದಕ್ಕೆ ಡಿ. ಎರಡನೇದಕ್ಕೆ ಆನ್ಸರ್ ಡಿ. ನೋಡಿ, ಮೂರನೇ ನೋಡಿ, ಇವಾಗ ಇಲ್ಲಿ KIT ಅಂತಿದೆ, ಇಲ್ಲೂ ಕೂಡ TIK ಅಂತಿದೆ, ಇಲ್ಲಿ ITK ಅಂತಿದೆ, ಇಲ್ಲಿ IKC ಅಂತ ಇದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಲ್ಲಿ ಸಿ ಯಾವುದರಲ್ಲೂ ಇಲ್ಲ, ಬರೀ KIT ಮಾತ್ರ ಇದೆ. ಹಾಗಾಗಿ ಇದಕ್ಕೆ ಆನ್ಸರ್ ಡಿ ಆಗುತ್ತೆ. ಮೂರನೇದಕ್ಕೆ ಆನ್ಸರ್ ಡಿ ಆಗುತ್ತೆ. ನಂತರ ನೋಡಿ, ನಾಲ್ಕನೇದು, ಈ ಚಿತ್ರವನ್ನು ಗಮನಿಸಿ. 4 ಇಲ್ಲಿ ನೋಡಿ, ಈ 3 ಚಿತ್ರದಲ್ಲೂ ಹೊರಭಾಗದಲ್ಲಿ ಒಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ, ಒಂದು ಗೆರೆಯನ್ನು ಎಳೆದಿದ್ದಾರೆ. ಈ ಒಂದು ಚಿತ್ರದಲ್ಲಿ ಮಾತ್ರ ಗೆರೆ ಒಳಗಡೆ ಬಂದಿದೆ. ಹಾಗಾಗಿ ನಾವು 4ನೇದಕ್ಕೆ ಎ ಅನ್ನು, ಇಲ್ಲಿ ಗುಂಪಿಗೆ ಸೇರಲಾಗಾಗಿ ಎ ಅನ್ನು ತೆಗಿಬೇಕು. ನಾವು OMR ಶೀಟಲ್ಲಿ ಎ ಅಂತ ಆನ್ಸರನ್ನು ಕೊಡಬೇಕು. ನಂತರ ನೋಡಿ, ಇದು ಪ್ರಶ್ನೆ ರೂಪದ ಆಕೃತಿಗಳು. ಇಲ್ಲಿ ಉತ್ತರ ರೂಪದ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಇದೇ ಥರ ಯಾವುದು ಹೋಲುತ್ತೆ ಎಂಬುದನ್ನು ನಾವಿಲ್ಲಿ ಟಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇದೇ ಥರ ಯಾವುದಿದೆ, ಇಲ್ಲಿ ನೋಡಿ, ಇಲ್ಲಿ ಇದಾಗಲ್ಲ. ಇಲ್ಲಿ ಕೆಳಗಡೆ 2 ಇದ್ದಾವೆ ಚಿಹ್ನೆ, ಗೆರೆಗಳು. ಇಲ್ಲಿ 2 ವೃತ್ತ ಥರ ಇದ್ದಾವೆ, ಇಲ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಸೇಮ್ ಇದೆ, ಇದು ನೋಡೋಣ ಆಮೇಲೆ. ಇಲ್ಲಿ ನೋಡಿ, ಇದು ಕೂಡ ಸೇಮ್ ಇದೆ. ಅಂದರೆ ಇಲ್ಲಿ ಗೆರೆ ಕೆಳಗಡೆ ಬಂದಿಲ್ಲ, ಮೇಲ್ಗಡೆ ಹೋಗಿದ್ದಾವೆ. ಇದಲ್ಲ, ಹಂಗಾರೆ ಇದು ಕೂಡ ಅಲ್ಲ. ಇದಕ್ಕೆ ಆನ್ಸರ್ ಬಿ ಸರಿಯಾಗತ್ತೆ. ಇದಕ್ಕೆ ಆನ್ಸರ್ ಬಿ ಸರಿಯಾಗತ್ತೆ. ನಂತರ ನೋಡಿ, 6ನೇದು. ನೋಡಿ, ಈ ಥರ ಒಂದು ಚಿಹ್ನೆ ಇದೆ. ಇಲ್ಲಿ ನೋಡಿ, ಇದು ಹೊರಮುಖವಾಗಿದೆ. ಮತ್ತು ನೋಡಿ, ಇಲ್ಲೂ ಕೂಡ ಬಾಲ ಈ ಥರ ಇದೆ, ಇದು ಕೂಡ ಹಂಗೆ ಇದೆ. ಈ ಚಿತ್ರಕ್ಕೆ ಇದು ಸರಿಯಾದ ಉತ್ತರ ಆಗುತ್ತೆ. 6ನೇದಕ್ಕೆ ಇದು ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರ ನೋಡಿ, 7ನೇದಕ್ಕೆ, ಇದಕ್ಕೆ ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ, ಇಲ್ಲಿ ನೋಡಿ, ಇದರಲ್ಲಿ ಒಟ್ಟು ಈ ಥರ ಶೇಪಲ್ಲಿ ಯಾವುದಿದೆ ನೋಡೋಣ. ಈ ಶೇಪ್ ಕರೆಕ್ಟ್ ಇದೆಯಾ ನೋಡೋಣ. ಸ್ವಲ್ಪ ಹೋಲಿಕೆ ಬರ್ತೈತೆ. ಈ ಶೇಪಲ್ಲಿ ಏನಾಗಿದೆ ನೋಡಿ, ಈ ಶೇಪಲ್ಲೂ ಕೂಡ ಹೋಲಿಕೆ ಬರ್ತಾ ಇದೆ. ಇದನ್ನು ನೋಡೋಣ. ಇದಂತೂ ಹೋಲಿಕೆ ಬರಲ್ಲ, ಮತ್ತು ಇದು ಕೂಡ ಹೋಲಿಕೆ ಬರೋದಿಲ್ಲ. ಇವೆರಡು ಹೋಲಿಕೆ ಬರ್ತಾ ಇದೆ. ಅದರಲ್ಲಿ ಯಾವುದು ಅಂತ ಕಂಡುಹಿಡಬೇಕು. ಇವಾಗ ನೋಡಿ, ಇಲ್ಲಿ ವ್ಯತ್ಯಾಸವನ್ನು ಗಮನಿಸಿದಾಗ ನಮಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ತ್ರಿಭುಜ ಬಂದಿಲ್ಲ, ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದಿಲ್ಲ. ಇದು ಸೇಮ್ ಇದೆ. ಹಾಗಾಗಿ 7ನೇದಕ್ಕೆ ಏನಪ್ಪ ಆನ್ಸರ್ ಬಿ. 7ನೇದಕ್ಕೆ ಆನ್ಸರ್ ಬಿ ಆಗುತ್ತೆ. ನೋಡಿ, 8ನೇದು ನೋಡಿ, 8ನೇದು ಇದೇ ಥರ ಇಲ್ಲಿ ಯಾವ ಚಿತ್ರ ಇದೆ ನೋಡ್ಕೊಳ್ಳಿ. ಇದು ಆಗತ್ತಾ? ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಬಂದಿದೆ, ಇಲ್ಲಿ ಈ ಕಡೆ ಬಂದಿದೆ. ಇದು ನೋಡೋಣ. ಈಗ ಇದು ಸ್ವಲ್ಪ ಹೋಲಿಕೆ ಬರ್ತೈತೆ, ಇದು ಹೋಲಿಕೆ ಬರೋದಿಲ್ಲ, ಇದು ಕೂಡ ಹೋಲಿಕೆ ಬರೋದಿಲ್ಲ. ಇದಕ್ಕೆ ಆನ್ಸರ್ 8ನೇದಕ್ಕೆ ಸರಿಯಾದ ಆನ್ಸರ್ ಬಿ ಆಗುತ್ತೆ. ಸರಿಯಾದ ಆನ್ಸರ್ ಬಿ ಆಗುತ್ತೆ. ನಂತರ ನೋಡಿ, ಭಾಗ 3ರಲ್ಲಿ ಭಾಗ 3 ಇದೆ. ಇಲ್ಲಿ ಇದು ಏನಪ್ಪ ಪ್ರಶ್ನೆ ಅಂದರೆ, ಪ್ರಶ್ನೆ ರೂಪದ ಆಕೃತಿ ಮತ್ತು ಉತ್ತರ ರೂಪದ ಆಕೃತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ.
ಅಂದರೆ ಇಲ್ಲಿ ಯಾವುದು ಇಷ್ಟು ಜಾಗ ಇಲ್ಲಿ ಭಾಗ ಬಿಟ್ಟೋಗಿದೆ. ಈ ಬಿಟ್ಟಿರುವ ಭಾಗ ಎಲ್ಲಿದೆ ಅಂತೇಳಿ 4ರಲ್ಲಿ ಯಾವುದು ಅಂತ ನಾವು ಕಂಡುಹಿಡಿಬೇಕು ಇವಾಗ. ನೋಡಿ, ನಿಮಗೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮುಂದೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದನ್ನು ಶುರು ಮಾಡೋಣ. ಈಗ ನೋಡಿ, ಒಳಗಡೆ ಚಿಕ್ಕಿ ಬರಬೇಕು ಮತ್ತು 4 ಇವು ಬರಬೇಕು, ಈ ಥರ ರಿಂಗ್ಸ್ ಬರಬೇಕು. ಆ ಥರ ಯಾವುದಿದೆ, ಮತ್ತು ಕೆಳಗಡೆ ಒಂದು ಇದು ಬರಬೇಕು, ಚೌಕ ಬರಬೇಕಿಲ್ಲಿ. ನೋಡಿ, ಇಲ್ಲಿ ಚೌಕ ಇದೆ ಬಿಟ್ಟು ಒಳಗಡೆ ಚುಕ್ಕಿ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಚೌಕ ಈ ಕಡೆ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಚೌಕ ಥರ ಇಲ್ಲ, ಇದು ಬೇರೆ ಥರ ಇದೆ. ಇದು ನೋಡಿ, ಇಲ್ಲಿ ಚೌಕ ಇದೆ ಮತ್ತು 4 ಚುಕ್ಕಿ ಇದ್ದಾವೆ, 4 ಕೂಡ ಇವು ರಿಂಗ್ಸು ಕೂಡ ಇದ್ದಾವೆ. ಇದಕ್ಕೆ ಆನ್ಸರ್ 9ಕ್ಕೆ ಡಿ ಆಗುತ್ತೆ. 9ಕ್ಕೆ ಆನ್ಸರ್ ಡಿ ಆಗುತ್ತೆ. ಈ ಚಿತ್ರವನ್ನು ನೋಡಿ, ಎಲ್ಲ ಹೊರಮುಖವಾಗಿದೆ, ಬಾಣದ ಗುರುತುಗಳು ಹೊರಮುಖವಾಗಿದ್ದಾವೆ. ಇದು ನೋಡಿ, ಇದು ಒಂದು ಒಳಮುಖ ಇದೆ, ಇದು ಬರೋದಿಲ್ಲ. ಇದು ಕೂಡ ಇದು ಹೊರಮುಖ ಇದೆ, ಇದು ಮೇ ಬಿ ಬರುತ್ತೆ. ಇದನ್ನು ನೋಡೋಣ ಈಗ. ಇದು ಕೂಡ ಇಲ್ಲಿ ನೋಡಿ ಒಳಮುಖವಾಗಿದೆ, ಇಲ್ಲೆಲ್ಲ ಹೊರಮುಖ ಇದ್ದಾವೆ, ಇಲ್ಲಿ ಒಳಮುಖ. ಇದು ಕೂಡ ನೋಡಿ ಒಳಮುಖ ಇದೆ. ಹಾಗಾದರೆ ಆನ್ಸರ್ 10ಕ್ಕೆ ಬಿ ಸರಿಯಾದ ಆನ್ಸರ್, ಬಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಬಿಟ್ಟು ಹೋಗಿರೋ ಚಿತ್ರ ಯಾವುದು ನೋಡೋಣ ಈಗ. ಇದಾಗತ್ತಾ ನೋಡೋಣ. ಇದಂತೂ ಆಗಲ್ಲ, ಇದು ಈ ಕಡೆ ಉಲ್ಟಾ ಇದೆ, ಹಿಂಗೆ ಬರಬೇಕಿತ್ತು, ಇದು ಹೀಗಾಗಿದೆ, ಬರೋದಿಲ್ಲ. ಇದು ಅಂತೂ ಬರೋದಿಲ್ಲ, ಇದು ದೊಡ್ಡದಿದೆ, ಈ ಸೈಜಿಗೆ ಇದು ದೊಡ್ಡದಾಗತ್ತೆ. ಹಾಗಾಗಿ ಇದಕ್ಕೆ ಆನ್ಸರ್ ಎ ಕರೆಕ್ಟ್ ಆಗುತ್ತೆ. ಎ ಆನ್ಸರ್ ಇದು ಕರೆಕ್ಟ್ ಆಗುತ್ತೆ. ಇದು ನೋಡಿ, ಈ ಚಿತ್ರವನ್ನು ನೋಡಿ. ಈ ಚಿತ್ರವನ್ನು ಗಮನಿಸಿದಾಗ ನಮಗೆ ಏನಪ್ಪ ಅಂತಂದರೆ, ಇಲ್ಲಿ ಈ ಚಿತ್ರ ಅಂತೂ ಆಗಲ್ಲ, ಯಾಕೆಂದರೆ ಒಳಗಡೆ ಚುಕ್ಕಿ ಡಾಟ್ಸ್ ಇದ್ದಾವೆ. ಈ ಚಿತ್ರ ಬರೋದಿಲ್ಲ. ಇದಂತೂ ಕೂಡ ಬರೋದಿಲ್ಲ, ಹಿಂಗೆ ವೃತ್ತಾಕಾರದಲ್ಲಿ ಬರೋದಿಲ್ಲ. ಇದು ಕೂಡ ಬರೋದಿಲ್ಲ. ಇದು ಬರುತ್ತೆ ನೋಡಿ, ಇಲ್ಲಿ ಒಳಗಡೆ ಡಾಟ್ ಇದ್ದಾವೆ, ಈ ಥರ 2 ವೃತ್ತ, ಅರ್ಧ ವೃತ್ತ ಇದ್ದಾವೆ. ಇದು ಇದಕ್ಕೆ ಹೊಂದಿಕೆ ಆಗುತ್ತೆ. ಇದಕ್ಕೆ ಆನ್ಸರ್ ಡಿ. ನೆಕ್ಸ್ಟ್ ನೋಡೋಣ. ಭಾಗ 4ರಲ್ಲಿ, ಭಾಗ 4 ಇದೆ ಇದು. ಭಾಗ 4ರಲ್ಲಿ ನೋಡಿ, ಈ ಒಂದು ಪ್ರಶ್ನೆ ರೂಪದ ಆಕೃತಿಗಳು ಅಂತಿದೆ ಇಲ್ಲಿ, ಮತ್ತು ಉತ್ತರ ರೂಪದ ಆಕೃತಿಗಳು ಅಂತ ಇದೆ. ಅಂದರೆ ಇಲ್ಲಿ ಮುಂದುವರೆದ ಭಾಗವನ್ನು ನಾವಿಲ್ಲಿ ತುಂಬಬೇಕು. ಇದು ನೆಕ್ಸ್ಟ್ ಹಂತ. ಇದೆಲ್ಲ ಆದಮೇಲೆ ಇಲ್ಲೊಂದು ಹಂತ ಬರ್ತದೆ. ಆ ಹಂತ ಇದರಲ್ಲಿ ಯಾವುದಿದೆ ಎಂಬುದನ್ನು ನೋಡಿ ನಾವು ಗಮನಿಸಿ ತುಂಬಬೇಕು ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲೊಂದು ವೃತ್ತ ಇದೆ, ವೃತ್ತದ ನಡುವೆ ಕೆಳಗಡೆ ಒಂದು ಚಿಹ್ನೆ ಬಂದಿದೆ, ಮತ್ತೆ ಕಂಟಿನ್ಯೂ ಆಗಿದೆ, ಮತ್ತೆ ವೃತ್ತ, ಮತ್ತೆ ಚಿಹ್ನೆ, ಮತ್ತೆ ವೃತ್ತ. ಈಗೇನಾಗುತ್ತೆ ಹೇಳಿ, ಒಂದು ವೃತ್ತ, ಮತ್ತೆ ಚಿಹ್ನೆ, ಮತ್ತೆ ವೃತ್ತ, ಮತ್ತೆ ಚಿಹ್ನೆ ಬರಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು ಆನ್ಸರ್ ಆಗಲ್ಲ. ಏಕೆಂದರೆ ಈಗ ಒಂದು ವೃತ್ತ ಆದಮೇಲೆ ವೃತ್ತ ಮೇಲ್ಗಡೆ ಬರಬೇಕು. ಇಲ್ಲಿ ವೃತ್ತ ಮೇಲ್ಗಡೆ ಬರಬೇಕು ಫಸ್ಟ್. ಇವಾಗ ಅಂಥದ್ದು ಯಾವುದಿದೆ ನೋಡಿ, ವೃತ್ತ ಮೇಲೆ ಬಂದಿದೆ, ಮತ್ತೆ ಚಿಹ್ನೆ, ಮತ್ತೆ ವೃತ್ತ, ಮತ್ತೆ ಚಿಹ್ನೆ. ಇದು ವೃತ್ತ, ಚಿಹ್ನೆ, ವೃತ್ತ, ಚಿಹ್ನೆ, ವೃತ್ತ ಇದೆ. ಇಲ್ಲಿ ಏನಾಗಿದೆ ಅಂದರೆ, ಇದು ಒಂದು ಅಂಶ ಮಾತ್ರ ಕಂಟಿನ್ಯೂ ಆಗ್ಬೇಕು. ಇಲ್ಲಿ ವೃತ್ತ ಬರಬೇಕು, ನಂತರ ಮತ್ತೆ ಚಿಹ್ನೆ ಬರಬೇಕು, ಮತ್ತೆ ವೃತ್ತ, ಮತ್ತೆ ಚಿಹ್ನೆ ಬರಬೇಕು. ಇಲ್ಲಿ ಏನಾಗಿದೆ ಅಂದರೆ, ವೃತ್ತ, ಚಿಹ್ನೆ, ವೃತ್ತ, ಚಿಹ್ನೆ, ಇಲ್ಲಿಗೆ ಸ್ಟಾಪ್ ಆಗಬೇಕಿತ್ತು, ಮತ್ತೆ ವೃತ್ತ ಬಂದಿದೆ, ಅಂದರೆ ಇದು ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಆನ್ಸರ್ ಸಿ ಆನ್ಸರ್ ಸರಿಯಾದ ಆನ್ಸರ್. ಇಲ್ಲಿ 1 2 3 4, ಇಲ್ಲಿ 5 ಬಂದಿದೆ, ಹಾಗಾಗಿ 4 ಬಂದಿದ್ದರಿಂದ ಇದು ಅಂದರೆ 4 ಅಂಶಗಳು, 1 2 3 4 ಅಂಶ ಬಂದಿರೋದ್ರಿಂದ ಈ ಒಂದು ಸಿ ಉತ್ತರ ಸರಿಯಾಗತ್ತೆ. ನಂತರ ನೋಡಿ, ನಂತರ 14ನೇದು. ಇದು ನೋಡಿ, ಈ ರೀತಿಯಾಗಿದೆ, ಇದು ಈ ರೀತಿಯಾಗಿದೆ, ಇದು ಈ ರೀತಿಯಾಗಿದೆ. ಅಂದರೆ ಇದು ಹೇಗಾಗಿದೆ ಅಂದರೆ, ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಗಡಿಯಾರ ತಿರುಗುವಂಥ ವಿರುದ್ಧ ದಿಕ್ಕಿಗೆ ಇದು ಹೋಗ್ತಾ ಇದೆ. ಅಂದರೆ ಹಿಂಗೆ ಬಂದಿದೆ, ಈ ರೀತಿಯಾಗಿ ಅಂದರೆ ಗಡಿಯ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತಾ ಇದೆ ಇದು. ಹಾಗಾಗಿ ಇದು ಈ ಕಡೆ ಮೂತಿ ಬರಬೇಕು, ಹಿಂಗೆ ಈ ರೀತಿಯಾಗಿ ಬರಬೇಕು. ಇದು ಹೆಂಗೆ ಬರಬೇಕಂದ್ರೆ ಹಿಂಗೆ ಬರಬೇಕು. ಇವಾಗ ಆ ಥರ ಚಿಹ್ನೆ ಯಾವುದಿದೆ ನೋಡಿ, ಇಲ್ಲಿ ನೋಡಿ, ಇದು ಬರೋದಿಲ್ಲ. ಇದು ಸೇಮ್ ಇದೆ, ಬಟ್ ಇಲ್ಲೊಂದು ಬಾಣದ ಗುರುತು ಇಲ್ಲಿಲ್ಲ, ಇಲ್ಲವ ಇದಕ್ಕೊಂದು ಬಾಣದ ಗುರುತನ್ನು ಹಾಕಿದ್ದಾರೆ, ಹಾಗಾಗಿ ತಪ್ಪಿದು. ಇದು ಬಿ ಆನ್ಸರ್ ಸರಿಯಾಗತ್ತೆ. ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು, ಸೂಕ್ಷ್ಮವಾಗಿ ಗಮನಿಸಿ ಉತ್ತರಗಳನ್ನು ತುಂಬಬೇಕಾಗತ್ತೆ. ಇದು ನೋಡಿ ಹೇಗಿದೆ, ಇದು ನೋಡಿ, ಈ ಥರ ಒಂದು ಚಿಹ್ನೆ ಇದೆ,
ಇಲ್ಲಿ 2 ಆಗಿದ್ದಾವೆ, ಉಲ್ಟಾ ಆಗಿದೆ, ಮತ್ತು ಇದು ಬಾಕ್ಸ್ ಉಲ್ಟಾ ಆಗಿದೆ, ಮತ್ತು ಹಿಂಗೆ ಉಲ್ಟಾ ಆಗಿದೆ, 3 ಆಗಿದೆ. ಈಗ ಉಲ್ಟಾ ಆಗಬೇಕು, 4 ಆಗಬೇಕು. ಅಂದರೆ ಈ ಒಂದು ಚಿಹ್ನೆ ಕೆಳಗೆ ಬರಬೇಕು. ಅಂಥದ್ದು ಯಾವುದಿದೆ ನೋಡಿ ಇಲ್ಲಿ. ಇದು ಉಲ್ಟಾ ಆಗಿದೆ, ಬಟ್ ಇಲ್ಲಿ ಏನಾದರೂ ತ್ರಿಭುಜ ಕೊಟ್ಟಿದ್ದಾರೆ, 3 ಅಷ್ಟೇ ಇದ್ದಾವೆ, ಇಲ್ಲಿ ಬರೋದಿಲ್ಲ. ಇದು ಉಲ್ಟಾ ಆಗಿಲ್ಲ, ಇದು ಉಲ್ಟಾ ಆಗಿದೆ, ಇದು ಸರಿಯಾಗಿದೆ. ಮತ್ತು ನೋಡಿ ಇಲ್ಲಿ 4 ಇದ್ದಾವೆ ಚಿಹ್ನೆ, 1 2 3 4, ಮತ್ತು ಇಲ್ಲೊಂದು ವೃತ್ತ ಬಂದಿದೆ. ಹಾಗಾಗಿ ಇದಕ್ಕೆ ಆನ್ಸರ್ ಸಿ ಆಗುತ್ತೆ. 15ಕ್ಕೆ ಆನ್ಸರ್ ಸಿ ಆಗುತ್ತೆ. ನಂತರ ನೋಡಿ 16ನೇ ಕ್ವಶನ್ನು. ಇಲ್ಲಿ ನೋಡಿ, ಈ ರೀತಿಯಾಗಿ ಇದು ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ರೀತಿಯಲ್ಲಿ ತಿರುಗ್ತಾ ಇದೆ. ಗಡಿಯಾರದ ದಿಕ್ಕಿಗೆ ಎಲ್ಲ ಚಿಹ್ನೆಗಳು ನೋಡಿ, ಇಲ್ಲಿದು ಚಿಹ್ನೆ ಇಲ್ಲಿ ಬಂತು, ವೃತ್ತ ಇಲ್ಲಿ, ಇದು ತ್ರಿಭುಜ ಇಲ್ಲಿಗೆ ಬಂತು, ಚೌಕ ಇದು ಆಯ್ತಾ ಇಲ್ಲಿಗೆ ಬಂತು, ವೃತ್ತ ಇಲ್ಲೇ ಇದೆ, ಹಿಂಗೆ ಬಂದಿದೆ ಅದು ನೋಡಿ. ಈ ಕೂಡ ಇಲ್ಲೂ ಕೂಡ ಚೇಂಜ್ ಆಗಿದೆ. ಅಂದರೆ ಇದು ಗಡಿಯಾರದ ರೀತಿಯಲ್ಲಿ ತಿರುಗ್ತಾ ಇದೆ. ನೆಕ್ಸ್ಟ್ ಯಾವುದೇ ರೀತಿ ಆಗುತ್ತೆ ನೋಡೋಣ. ಅಂದರೆ ಇಲ್ಲಿ ವೃತ್ತ ಇಲ್ಲಿ ಬರಬೇಕು, ಇವಾಗ ಈ ಒಂದು ಆಯ್ತಾ ಇಲ್ಲಿ ಬರಬೇಕು, ಈ ತ್ರಿಭುಜ ಇಲ್ಲಿ ಬರಬೇಕು, ಈ ಚಿಹ್ನೆ ಇಲ್ಲಿ ಹೋಗಬೇಕು. ಇದು ನೋಡೋಣ ಆ ಥರ ಯಾವುದಿದೆ ನೋಡೋಣ. ನೋಡಿ ಆ ಥರ ಇರೋದು ಇಲ್ಲಿ 2. ಇದು ನೋಡಿ, ಇದು ಉಲ್ಟಾ ಆಗಿದೆ, ಇದು ಬರೋದಿಲ್ಲ, ಇದು ಚಿಹ್ನೆ ಉಲ್ಟಾ ಆಗಿದೆ. ಇದು 2 ಹೋಲಿಕೆ ಬರುತ್ತೆ. ಇದರಲ್ಲಿ ಯಾವುದಿದೆ ನೋಡೋಣ. ನೋಡಿ ಇದು ಹೋಲಿಕೆ ಬರುತ್ತೆ, ಬಟ್ಟು ಇಲ್ಲಿ ಏನಾಗಿದೆ, ತ್ರಿಭುಜ ಈ ಕಡೆ ದಿಕ್ಕಿನ ಹೋಗಿದೆ, ಈ ಕಡೆ ದಿಕ್ಕಿನ ಬರಬೇಕಿತ್ತದು. ನೋಡಿ ಇಲ್ಲಿ ತ್ರಿಭುಜ ಈ ಕಡೆ ದಿಕ್ಕಿನ ಬಂದಿದೆ, ಆದರೆ ಇಲ್ಲಿ ಏನಾಗಿದೆ, ಆಯ್ತಾ ಈ ಥರ ನೇರವಾಗಿ ಆಗಬೇಕಿತ್ತು, ಹಿಂಗೆ ಅಡ್ಡ ಆಗಿದೆ. ಇಲ್ಲಿ ನೋಡಿ ನೇರವಾಗಿ ಬಂದಿದೆ. ಇಲ್ಲಿ ನೋಡಿ ಬಾಣದ ಗುರುತು ಇಲ್ಲಿ ಬಂದಿದೆ, ವೃತ್ತ ಇಲ್ಲೋಗಿದೆ, ಆಯ್ತಾ ನೇರವಾಗಿ ಹಿಂಗೆ ಬಂದಿದೆ, ಮತ್ತು ತ್ರಿಭುಜ ಈ ಕಡೆ ದಿಕ್ಕಿಗಿದೆ. ಅಂದರೆ ಇದು ಸರಿಯಾದ ಉತ್ತರ ಬಿ. 16ಕ್ಕೆ ಬಿ. ನೋಡಿ, ಹೋಲಿಕೆ ಮಾಡಬೇಕಾದ್ರೆ ನಾವು ಯಾವುದು ಅಲ್ಲ ಎಂಬುದನ್ನು ಗುರುತಿಸ್ಕೋಬೇಕು. ಯಾವುದನ್ನು ಅಲ್ಲ ಅಂತ ಗುರುತಿಸ್ಕೊಂಬಿಟ್ರೆ ನಿಮಗೆ ಆನ್ಸರ್ ಈಸಿ ಆಗುತ್ತೆ. ನಿಮಗೆ 2 ಅಂತರೂ ಅಲ್ಲ ಅಂತ ಬೇಗ ಗೊತ್ತಾಗುತ್ತೆ. ನೋಡಿ ಇದಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಇದು ನೋಡಿ ಹೋಲಿಕೆ ನೋಡಿ ಹೇಗಿದೆ, ಇದು ಒಂದು ಸೇಮ್ ಅನಿಸುತ್ತೆ, ಬಟ್ ಇಲ್ಲಿ ಆಯ್ತಾ ನೋಡ್ಕೋಬೇಕು. ಹಾಗಾಗಿ ನೀವೇನು ಮಾಡಬೇಕು, ಯಾವುದಲ್ಲ ಅಂತ ತಿಳ್ಕೊಂಬಿಟ್ರೆ ನಿಮಗೆ ಆನ್ಸರ್ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ ಭಾಗ 5ರಲ್ಲಿ ನೋಡೋಣ. ಈಗ ಈ ಒಂದು ಪ್ರಶ್ನೆ ರೂಪದ ಆಕೃತಿಗಳು ಅಂತಿದೆ ಇಲ್ಲಿ, ನಂತರ ಉತ್ತರ ರೂಪದ ಆಕೃತಿಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಆಕೃತಿಗಳನ್ನು ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಈ ಆಕೃತಿಯನ್ನು ಬದಲಾವಣೆ ಮಾಡಿದಾಗ ಇಲ್ಲಿ ಯಾವ ಆಕೃತಿ ಬರುತ್ತೆ ಇಷ್ಟರಲ್ಲಿ ಎಂಬುದನ್ನು ನಾವು ಗುರುತಿಸ್ಬೇಕು. ಇವಾಗ ನೋಡಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೋಡಿ ತ್ರಿಭುಜ ಇದೆ, ಇಲ್ಲೊಂದು ಚಿತ್ರ ಇದೆ, ಇದು ಒಳಗಡೆ ಇದು ಬಂದಿದೆ. ನಂತರ ತ್ರಿಭುಜ ಇದೆ, ಚೌಕ ಇದೆ, ಒಂದು ವೃತ್ತ ಇದೆ. ಇದು ಏನಾಗುತ್ತೆ, ಇದು ವೆರಿ ಸಿಂಪಲ್ ನೋಡಿ. ಇದು ಈಗ ಏನಾಗಬೇಕಪ್ಪ ಅಂದರೆ ತ್ರಿಭುಜದೊಳಗೆ ಚೌಕದೊಳಗೆ ಈ ಒಂದು ವೃತ್ತ ಬರಬೇಕು. ಇಲ್ಲಿ ನೋಡಿ ಇದು ಇಲ್ಲ, ಇದು ತಪ್ಪಾಗಿದೆ. ಇದು ಏಕೆಂದರೆ ನೋಡಿ ಇಲ್ಲಿ ವೃತ್ತದೊಳಗೆ ಆಯ್ತಾ ಹೋಗಿದೆ, ಇದು ತಪ್ಪು. ಇದು ಕೂಡ ನೋಡಿ ಇಲ್ಲಿ ಚೌಕ ಬಂದೇ ಇಲ್ಲ, ಇದು ಕೂಡ ಬಂದೇ ಇಲ್ಲ. ತ್ರಿಭುಜ ಆಮೇಲೆ ಚೌಕೊಳಗೆ ವೃತ್ತ, ಇದು ಆನ್ಸರ್ ಸರಿಯಾಗಿದೆ. 17ಕ್ಕೆ ಆನ್ಸರ್ ಬಿ ಸರಿಯಾಗುತ್ತೆ. ನೋಡಿ 18ಕ್ಕೆ ಆನ್ಸರ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಈ ಥರ ಆಗಿದೆ, ಇದು ಹಿಂಗಿದೆ, ಇಲ್ಲಿ ಉಲ್ಟಾ ಆಗಿದೆ. ಇದು ವೆರಿ ಸಿಂಪಲ್. ಈ ಥರ ಇರೋದನ್ನ ಇದ್ರೆ ಉಲ್ಟಾ ಮಾಡಿಬಿಟ್ರೆ ಆಯಿತು. ಅಂಥ ಚಿತ್ರ ಯಾವುದಿದೆ ನೋಡಿ ಇಲ್ಲಿದೆ. ಇವೆಲ್ಲ ಉಲ್ಟಾ ಆಗಿಲ್ಲ, ಕೆಳಮುಖವಾಗಿದ್ದಾವೆ. ಇದು ಮೇಲ್ಮುಖ ಕೆಳಗಡೆ ಇದೆ, ಇದು ಕೂಡ ತಪ್ಪಾಗುತ್ತೆ. ಈ ಥರ ಚಿತ್ರ ಇಲ್ಲಿ ಬಂದೇ ಇಲ್ಲ. ಇದು ಉಲ್ಟಾ ಆಗಬೇಕಷ್ಟೇ. ಇಲ್ಲಿ ನೋಡಿ ಇಲ್ಲಿ ಉಲ್ಟಾ ಆಗಿದೆಯಲ್ಲ, ಅದೇ ರೀತಿ ಇಲ್ಲಿ ಇದು ಉಲ್ಟಾ ಆಗಬೇಕು, ತಲೆ ಕೆಳಗಾಗಬೇಕು. ಇದಕ್ಕೆ ಉತ್ತರ ಸಿ ಉತ್ತರ ಸರಿ ಆಗುತ್ತೆ. 18ಕ್ಕೆ ಉತ್ತರ ಸಿ. ನಂತರ ನೋಡಿ 19ನೇದು. ಇಲ್ಲೊಂದು ಚೌಕ ಇದೆ, ಇದಕ್ಕೆ 4 ಗೆರೆಗಳನ್ನು ಗೆರೆಗಳನ್ನು ಹಾಕಿದ್ದಾರೆ. ಇಲ್ಲಿ ನೋಡಿ ಇದಕ್ಕೆ 5 ಭುಜಗಳು ಬರ್ತವೆ. 1 2 3 4 5 ಭುಜ ಇದ್ದಾವೆ. ಇಲ್ಲಿ 4 ಭುಜ ಇತ್ತು, 4 ಗೆರೆ ಹಾಕ್ಯಾರೆ. ಇಲ್ಲಿ 5 ಭುಜ ಇತ್ತು. ಇಲ್ಲಿ ಈಗ ಎಷ್ಟು ಗೆರೆ ಹಾಕ್ಬೇಕು ಇವಾಗ? ಇದು ನೆಕ್ಸ್ಟ್ ಬರೋ ಬಾಕ್ಸ್, ಈ ಖಾಲಿ ಬಾಕ್ಸ್ ಇದರಲ್ಲಿ ಇದು ಮುಂದಿನ ಇದು ಯಾವ ರೀತಿ ಚಿತ್ರ ಆಗಬೇಕು ಅಂದರೆ ಇದನ್ನ ಎಣಿಸ್ಕೊಂಡು ನೋಡಿ. 2 ಬರೋಲ್ಲ, ಇದು 4 ಇದು 1 2 3 ಇದ್ದಾವೆ. ಇಲ್ಲಿ 2 1 ಈ ಡಿ ಮತ್ತು ಸಿ ಮತ್ತು ಎ ಮತ್ತು ಬಿ, ಇವು 3 ಕೂಡ ಆಗಲ್ಲ. ಇಲ್ಲಿ ನೋಡಿ 1 2 3 4 5 ಗೆರೆಗಳಿದ್ದಾವೆ. ಇಲ್ಲಿ ಈ ಬಾಕ್ಸಿಗೆ 4 ಗೆರೆ ಬಂದವು, ಇಲ್ಲಿ ಬಾಕ್ಸಿಗೆ 5 ಗೆರೆ ಬರಬೇಕು ಇವಾಗ, ಮತ್ತು ಇದೇ ಬಾಕ್ಸ್ ಬರಬೇಕು. ಹಾಗಾಗಿ ಆನ್ಸರ್ ಇದಕ್ಕೆ ಎ ಆನ್ಸರ್ ಸರಿಯಾಗುತ್ತೆ. ಎ ಆನ್ಸರ್ ಸರಿಯಾಗುತ್ತೆ. ನಂತರ ನೋಡಿ 20ನೇ ಕ್ವಶನ್ನು.
ಇಲ್ಲಿ ನೋಡಿ ಈ ಥರ ಚಿತ್ರನ ಮಾಡಿದ್ದಾರೆ. ಈ ಚಿತ್ರವನ್ನು ಖಾಲಿ ಬಿಟ್ಟು ಬಾಕ್ಸಲ್ಲಿ ಈ ಮೂರಕ್ಕೂ ಹಾಕಿದ್ದಾರೆ, ಅಂದರೆ ಆಪೋಸಿಟ್ ಇದ್ರ ಕೆಳಗಡೆ ಮತ್ತು ಪಕ್ಕದಲ್ಲಿ ಕೂಡ ಫಿಲಪ್ ಮಾಡಿದ್ದಾರೆ. ಇದರ ಆಪೋಸಿಟನ್ನು ಬಿಟ್ಟಾರೆ. ಇಲ್ಲಿ ನೋಡಿ ಈ ಥರ ಗೆರೆ ಇದೆ. ನಾವೇನು ಮಾಡೋಕ್ಕಪ್ಪ ಅಂದರೆ ಇದರ ಕೆಳಗಡೆ ಮತ್ತು ಮೇಲೆ ಇದ್ರ ಪಕ್ಕದಲ್ಲಿ ಮತ್ತು ಇಲ್ಲಿ ಈಗ ಬರಬೇಕು. ಇವಾಗ ಇದು ಆಪೋಸಿಟ್ ಖಾಲಿ ಇರಬೇಕು. ಅಂಥದ್ದು ಯಾವುದಿದೆ ನೋಡಿ, ಅಂಥದ್ದು ನೋಡಿ, ಇದು ಕೂಡ ಬರೋದಿಲ್ಲ, ಇದು ಕೂಡ ಬರೋದಿಲ್ಲ. ಯಾಕೆಂದರೆ ಇಲ್ಲಿ ಪಕ್ಕದಲ್ಲಿ ಮತ್ತು ಮೇಲೆ ಇರಬೇಕಿತ್ತು ಈ ಚಿತ್ರಗಳು. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. 20ಕ್ಕೆ ಆನ್ಸರ್ ಸಿ. ಇಲ್ಲಿ ನೋಡಿ ಎಲ್ಲ ಪರೀಕ್ಷಾರ್ಥಿಗಳೇ, ಇದು ನವೋದಯ ಆಗಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ತುಂಬ ಈಸಿಯಾಗಿರ್ತದೆ. ನೀವು ಆ ಸಮಯದಲ್ಲಿ ಡಿಸಿಷನ್ಗಳನ್ನು ನೀವು ಸರಿಯಾಗಿ ತೆಗೆದುಕೊಂಡಿದ್ದೆ ಆದರೆ ನೀವು ನಿಜವಾಗ್ಲೂ 100ಕ್ಕೆ 100 ಅಂಕಗಳನ್ನು ಪಡಿತೀರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್.